ಸೊ ಯಾವಾಗ ಈ ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಯಿತು, ಪೊಲೀಸರು ಕೂಡ ಈಗ ಚುರುಕಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಗೋಪಾಲನ್ ಗ್ರ್ಯಾಂಡ್ ಮಾಲ್ ಬಳಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಅಂದರೆ ಎಲ್ಲಿ ಈ ಹೊಡೆದಾಟ ನಡೀತು ಆ ಜಾಗಕ್ಕೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಬ್ಬರು ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಪೊಲೀಸರು. ಘಟನಾ ಸ್ಥಳದಲ್ಲಿದ್ದ ಕಲ್ಲನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದೇನೋ ಕಲ್ಲಿಗೆಲ್ಲ ಎತ್ತಾಕಿ ಎಲ್ಲ ಆಗಿತ್ತಲ್ಲ ಅದು. ಆಮೇಲೆ ಸದ್ಯ ಹಲ್ಲೆಗೊಳಗಾದ ವಿಕಾಸ್ನನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇವತ್ತು ಮಧ್ಯಾಹ್ನ ಆತನನ್ನು ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಸ್ಪಾಟ್ ಮಹಜರ್ ಮಾಡ್ತಾ ಇರೋ ವಿಡಿಯೋವನ್ನು ತಾವು ನೋಡ್ತಾ ಇದ್ದೀರಾ. ಆ ಕಲ್ಲುಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಒಂದು ಕಡೆ ಎತ್ಕೋತಾ ಇದ್ದಾರೆ. ಯಾಕೆಂದರೆ ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಸ್ಥಳ ಮಹಜರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಡೀತು ಈ ಕ್ರೈಮ್, ಎಲ್ಲಿ ಹೊಡೆದಾಟ ನಡೀತು ಆ ಜಾಗದ ಮಹಜರನ್ನು ಮಾಡ್ತಾ ಇರ್ತಕ್ಕಂಥದ್ದು. ಐ ಥಿಂಕ್ ನನ್ನ ಪ್ರಕಾರ ವಿಕಾಸ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ಕರ್ಕೊಂಡು ಬಂದಿದ್ದಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಅಲ್ಲಿ ಸ್ಥಳೀಯರನ್ನು, ಪ್ರತ್ಯಕ್ಷದರ್ಶಿಗಳನ್ನು ಮಾಹಿತಿಯನ್ನು ಪಡೆದಿದ್ದಾರೆ ಪೊಲೀಸರು. ಈ ಹಲ್ಲೆಯನ್ನು ನೋಡಿದವರು, ಹಲ್ಲೆಯನ್ನು ಬಿಡಿಸೋದಕ್ಕೆ ಹೋದವರು, ಅವರಿಂದ ಮಾಹಿತಿ ಪಡೆದಿದ್ದಾರೆ.